ಗುರು ಬಿಗ್ ಬಾಸ್ ಅವರು ಬೆಳಗ್ಗೆ ಬಿಟ್ಟಿರೋ ಪ್ರೋಮೋದಲ್ಲಿ ತನಿಷ್ ಅಕ್ಕರು ಒಂದು ಮಾತು ಹೇಳ್ತಾರೆ. ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರಿಗೆ ನಾನು ಅನ್ನೋದು ತುಂಬ ಎಚ್ಚೆತ್ತು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ಅನ್ನೋ ಥರ ಹಾಕಿದ್ದಾರೆ. ಅಂದರೆ ಆ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಸಂಗೀತ ಅಕ್ಕ ಅವ್ರು ನೋಡಿದ್ರೆ ಸಂಗೀತ ಶೃಂಗೇರಿ ಅವರು ತಲೆ ಮೇಲೆ ಹೊಡೆದ ಕಾರ್ತಿಕ್ ಮಹೇಶ್ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಕಡೆ ಏನು ತನಿಷ್ ಅಕ್ಕ ಅದಕ್ಕೆ ಕೌಂಟ್ರ್ ಕೊಡಬೇಕಲ್ವಾ. ಈ ಕಡೆ ಬಂದು ಇವರು ಇಷ್ಟು 70 ದಿನಗಳು ಬೇಕಾಗಿತ್ತ ಅವರು ಈ ಥರ ಒಂದು ಬಕೆಟ್ ಹಿಡಿಯೋದಕ್ಕೆ, ಆ ಥರ ಕ್ವಶನ್ ಟಾಂಗನ್ನು ಕೊಟ್ಟರು. ಸೊ ಅದಕ್ಕೆ ಸಂಗೀತಕ್ಕವ್ರು ನಾನು ನನ್ನ ಇಷ್ಟ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ತದನಂತರ ಈ ಒಂದು ತನಿಷ್ ಅಕ್ಕ ಅವರು ಹಾಗಾದರೆ ನೀವು ಇಲ್ಲಿ ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ, ಒಂಥರ ಬೇರೆ ಥರನೇ ಆಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ ಅಂತ ಕ್ವೆಶನನ್ನು ಮಾಡ್ತಾರೆ. ಸೊ ಇಷ್ಟು ದಿನ ಶತ್ರುಗಳಾಗಿದ್ದವ್ರು ಏಕೈಕೆ ಫ್ರೆಂಡ್ಸ್ ಆಗ್ಬಿಟ್ರಾ ಹೇಗೆ ಅನ್ನೋ ಥರ ಸಂಗೀತಕ್ಕವ್ರು ಕ್ವೆಶನನ್ನು ಮಾಡ್ತಾರೆ. ಬಟ್ ಇಲ್ಲಿ ಏನೇ ಆಗಲಿ ಈ ಪ್ರೋಮೋ ನೋಡಿ ಅಂದರೆ ಜನ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ, ಅವ್ರಿಗೆ ಏನು ಅನ್ನಿಸ್ತಿದೆ ಈ ಒಂದು ವಿಡಿಯೋ ನೋಡಿ, ಅಂದರೆ ಪ್ರೋಮೋ ನೋಡಿ ಅನ್ನೋದ್ರ ಬಗ್ಗೆ ನಾನೀಗ ಕಂಟೆಂಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನೀವುಗಳು ಮಾಡಿರೋಂಥ ಕಮೆಂಟನ್ನೇ ಜಸ್ಟ್ ನಾನು ಇಲ್ಲಿ ಹೈಲೈಟ್ ಆಗಿರೋದು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಕಮೆಂಟ್ ನೋಡಿದ್ರೆ, ಮತ್ತೆ ಯಾವತ್ತೂ ಸಹ ಆ ಅಯೋಗ್ಯನ ಸಹವಾಸ ಮಾಡಬೇಡ, ನಿನ್ನ ಆಟ ನೀನು ಆಡು. ಸುದೀಪ್ ಸರ್ ಒಂದು ಕೈಲಿ ನೀನು, ಇನ್ನೊಂದು ಕೈಲಿ ಪ್ರತಾಪ್ ಇರೋದು ಯಾರ ಕೈಲಿಂದನೂ ತಡೆಯೋಕ್ಕಾಗಲ್ಲ. ಅವ್ರು ಹೇಳ್ತಿದ್ದಾರೆ ಒಂದು ಕಡೆ ಸಂಗೀತ ಅವರು ಮತ್ತು ಒಂದು ಕಡೆ ಪ್ರತಾಪ್ ಅವ್ರು ಇರೋದನ್ನ ಯಾರ ಕೈಲಿ ತಡೆಯೋಕ್ಕಾಗಲ್ಲ, ನಿನ್ನ ಆಟ ನೀನು ಆಡು ಅನ್ನೋ ಥರ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಎದುರು ಹಾಕೊಳ್ಳೋದಕ್ಕೂ ದಮ್ ಬೇಕು, ಅದು ಇವಳಲ್ಲಿ ಇದೆ, ಇವಳು ಅರ್ಧ ಅಲ್ಲ ಪೂರ್ತಿನೇ ಗೆದ್ದಿದ್ದಾಳೆ, ಸಿಂಗಲ್ ಶೇರಿಣಿ. ಅವ್ರು ಹೇಳ್ತಿದ್ದಾರೆ ಎದುರು ಹಾಕೊಳ್ಳೋದಕ್ಕೂ ದಮ್ ಬೇಕು, ಈಗ ಆಲ್ರೆಡಿ ಸಂಗೀತಾಗಿದೆ ಅದು, ಇನ್ನು ಅವಳು ಅರ್ಧ ಗೆದ್ದಿಲ್ಲ ಪೂರ್ತಿನೇ ಗೆದ್ದಿದ್ದಾಳೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಬಕೆಟ್ ಹಿಡಿತಿದ್ದಾರೆ ಅಂತ ಕಾರ್ತಿಕ್ಗೆ ಹೇಳಿದ್ದು ಕಾರ್ತಿಕ್ಗೆ ಕೋಪ ಬಂತು, ಅದೇ ವಿನಯ್ ಅವನಿಗೆ ಯಾವಾಗಲೂ ಅವಮಾನ ಮಾಡ್ತಿದ್ದ, ಹೆಂಗ್ಸ್ತರ ಬಳೆ ಹಾಕೋಬೇಡ ಚಪ್ಪಲಿಲಿ ಹೊಡೆದ, ಇವೆಲ್ಲ ಕಾರ್ತಿಕ್ಗೆ ನೆನಪೇ ಇಲ್ಲ, ಜಸ್ಟ್ ಬಿಕಾಸ್ ಸಂಗೀತ ಆ ಥರ ನಿಜ ಹೇಳಿದ್ದಕ್ಕೆ ಉರ್ಕೊಂಡ ಇವನು. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವರು ಜಸ್ಟ್ ಒಂದು ಬಕೆಟ್ ಹಿಡಿದಾರೆ ಅಂತ ಹೇಳಿದಕ್ಕೆ ಇಷ್ಟು ಉರ್ಕೊಂಡ್ರು, ವಿನಯ್ ಯಾವಾಗಲೂ ಬಳೆಗಳು ಹಾಕ್ಕೊಂಡಿರೋ ಥರ ರಜನ್ ಥರ ಆಡಬೇಡ ಚಪ್ಪಲಿಲಿ ಹೊಡೆದ ಅನ್ನಂತ ಅದೆಲ್ಲ ಮರ್ತೆ ಹೋಗ್ಬಿಟ್ಟಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ನಾಯಿ ಬೊಗಳ್ದ ದೇವಲೋಕ ಹಾಳಾಗುವುದೇ, ಹಾಗೆ ನಮ್ಮ ಕಾರ್ತಿಕ್ ಬಗ್ಗೆ ಯಾರು ಎಷ್ಟೇ ಕೆಟ್ಟದಾಗಿ ಕಮೆಂಟ್ಸ್ ಹಾಕಿದ್ರು ಸಹ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಒಂದು ಧಕ್ಕೆ ಬರೋದಿಲ್ಲ, ಆಲ್ ದಿ ಬೆಸ್ಟ್ ಕಾರ್ತಿಕ್ ಅಂತ ಹಾಕಿದ್ದಾರೆ. ಅಂದರೆ ಇಲ್ಲಿ ಯಾರು ಎಷ್ಟೇ ಮಾತಾಡ್ಕೊಂಡ್ರು ನಮ್ಮ ಕಾರ್ತಿಕ್ ಇರೋ ಬೆಲೆ ಏನು ಕಡಿಮೆ ಆಗಲ್ಲ, ಅವ್ರಿಗೆ ಬೆಲೆ ಇರೋದು ಇದ್ದೇ ಇರುತ್ತೆ, ಆಲ್ ದಿ ಬೆಸ್ಟ್ ಕಾರ್ತಿಕ್ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾನು ನೋಡಿದ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಹೆಣ್ಣು ಮಕ್ಕಳು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಅದೇ ರೀತಿ ಸಂಗೀತ ಅವರು ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ, ಅದಕ್ಕಾಗಿ ಸಂಗೀತಗೆ ಸಪೋರ್ಟ್ ಮಾಡ್ತೇನೆ. ಸೊ ಅವ್ರು ಹೇಳ್ತಿದ್ದಾರೆ ಉತ್ತರ ಕರ್ನಾಟಕದ ಹುಡುಗಿರು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಖಡಕ್ಕಾಗಿ ಅಂದರೆ ಫೇಸ್ ಟು ಫೇಸ್ ಹೇಳ್ತಾರೆ ಆನ್ ಫೇಸ್. ಈಗ ಸಂಗೀತ ಅವರು ಅದೇ ಥರನೇ ಇದ್ದಾರೆ, ಅದಕ್ಕೆ ನಾನು ಸಂಗೀತ ಅವರಿಗೆ ಈ ಸರಿ ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟನ್ನು ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಐ ಡೋಂಟ್ ನೋ ಇಫ್ ಶಿ ಕಾಂಟ್ ವಿನ್ ದಿಸ್ ಸೀಸನ್ ದೆನ್ ಎಕ್ಸ್ಪೆಕ್ಟ್ ನೋ ಫಿಮೇಲ್ ವಿನ್ನರ್ ಇನ್ ದ ಕಮಿಂಗ್ ಸೀಸನ್ಸ್ ಎವರ್. ಸ್ಮಾರ್ಟೆಸ್ಟ್, ಸ್ಟ್ರಾಂಗೆಸ್ಟ್, ಸ್ಟ್ರಾಟಜಿಕ್, ಫಿಸಿಕಲ್ ಟಾಸ್ಕ್, ಬೋಲ್ಡ್, ಕರೇಜಸ್ ಆ್ಯಂಡ್ ಕಾನ್ಫಿಡೆಂಟ್ ರಿಲೇಷನ್ಸ್. ಇಫ್ ಶಿ ಕಾಂಟ್ ದೆನ್ ನೋ ಒನ್ ಎಲ್ಸ್. ಸೊ ಅವ್ರು ಹೇಳ್ತಿದ್ದಾರೆ ಒಂದು ವೇಳೆ ಇವಾಗ ಸಂಗೀತ ಅವ್ರು ಏನಾದರೂ ವಿನ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬರೋಂಥ ಸೀಸನ್ಸಲ್ಲಿ ಯಾವ ಹೆಣ್ಣು ಮಗುನೂ ವಿನ್ ಆಗೋದಿಲ್ಲ. ಯಾಕಂದರೆ ಸ್ಟ್ರಾಂಗ್ ಆಗಿದ್ದಾರೆ, ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಸ್ಮಾರ್ಟ್ ಆಗಿದ್ದಾರೆ, ಆ್ಯಂಡ್ ಫಿಸಿಕಲ್ ಟಾಸ್ಕ್ಗೂ ಸೈ, ಮತ್ತು ಬೋಲ್ಡ್ ಆಗಿದ್ದಾರೆ, ಧೈರ್ಯವಾಗಿದ್ದಾರೆ, ಒಂದು ಕಾನ್ಫಿಡೆಂಟಿಂದ ಇದ್ದಾರೆ, ಒಂದು ರಿಲೇಷನ್ಸ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿದೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಬಕೆಟ್ ಅಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ ವೀಕ್ಷಕರೇ, ಕಾರ್ತಿಕ್ ಇಷ್ಟು ದಿನ ಸ್ನೇಹ ಅಂತ ಸಂಗೀತ ಜೊತೆ ಕಂಟೆಂಟ್ ತಗೋತಾ ಇದ್ದ, ನಾಳೆಯಿಂದ ಗಮನಿಸಿ ಸಂಗೀತ ಬಿಟ್ಟು ನಮ್ರತಾ ಹತ್ರ ಹೇಗಾದರೂ ಸ್ನೇಹ ಲವಿ ಡವಿ ಅಂತ ಕಂಟೆಂಟ್ ತಗೊಳಕ್ಕೆ ಹೋಗ್ತಾನೆ, ಆಗ ಗೊತ್ತಾಗತ್ತೆ ಇವನು ಎಂಥ ಬಕೆಟ್ ರಾಜ ಅಂತ. ಇವನು ತನಿಷಾ ಹತ್ರ ಏನೇನೋ ಮಾತಾಡ್ತಾನೆ, ಆಗ ಸರಿ. ವಿನಯ್ ಕಾರ್ತಿಕ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರೆ ಫಿಕ್ಸಿಂಗ್ ಮಾಡಿಕೊಂಡೇ ಬಂದವ್ರೆ. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಒಂದು ಬಕೆಟ್ ರಾಜನ ಅಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಷ್ಟು ದಿನ ಸಂಗೀತ ಹತ್ರ ಇದ್ಕೊಂಡು ಕಂಟೆಂಟ್ ತಗೊತಾ ಇದ್ದ, ಈಗ ನಮ್ರತ ಹಿಂದೆ ಹೋಗಿ ಕಂಟೆಂಟ್ ತಗೊತಾನೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಹಾಕಿದ್ದಾರೆ. ಅಂದರೆ ಇವರು ಆಲ್ರೆಡಿ ವಿನಯ್ ಮತ್ತು ಕಾರ್ತಿಕ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಹುಷಾರು ಅಂತ.
ಸೊ ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಆ್ಯಂಡ್ ಪ್ರತಾಪ್ ಬಿ ಲೈಕ್ ಟಾರ್ಗೆಟ್ 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 ಐ ಅವಾಯ್ಡ್ ಇಟ್ ಬಟ್ ಟಾರ್ಗೆಟ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ನಮ್ಮನ್ನು ನೋಡಿ ಉರ್ಕೊಳ್ಳೋರು ಒಬ್ರಾ ಇಬ್ಬರಾ? ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ. ಅವ್ರು ಹೇಳ್ತಿದ್ದಾರೆ ನಮ್ಮನ್ನು ನೋಡಿ ಉರ್ಕೊಳ್ಳೋರು ಒಬ್ರಾ ಇಬ್ಬರಾ? ಟಾರ್ಗೆಟ್ 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 ಐ ಕಾಂಟ್ ಅವಾಯ್ಡ್ ಇಟ್ ಬಟ್ ಟಾರ್ಗೆಟ್ ಲೈಕ್ಸ್ ಮೀ ಅಂತ ಹಾಕಿದ್ದಾರೆ ಅವರು. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ ಸಂಗೀತ ತಲೆ ಕೆಡಿಸ್ಕೋಬೇಡಿ, ನಿನ್ನ ಆಟ ಹೀಗೆ ಆಡು, ಇಡೀ ಕರ್ನಾಟಕ ನಿಮ್ಮ ಕಡೆ ಇದೆ, ಒಂದು ಹೆಣ್ಣು ಮಗಳು ಈ ಸಲ ಬರಬೇಕು, ಸಪೋರ್ಟ್ ಮಾಡ್ತೀವಿ, ನಾವು ಯಾರೇ ಮಾಡದೇ ಇದ್ದರೂ ನಮ್ಮ ಓಟ್ ನಿಮಗೇನೆ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಯಾರೇ ಸಪೋರ್ಟ್ ಮಾಡಲಿ ಬಿಡಲಿ ನಮ್ಮ ಓಟ್ ನಿಮಗೇನೆ, ಈ ಸರಿ ಒಂದು ಹೆಣ್ಣು ಮಗುಗೆ ಗೆಲ್ಲಬೇಕು, ನಿಮಗೆ ಸಪೋರ್ಟ್ ಮಾಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಗಂಧರ್ವ ಆಗಿದ್ದಾಗ ವಿನಯ್ ಜಗಳ ಮಾಡೋಕ್ಕೆ ಬಂದಾಗ ಅವತ್ತು ಕಾಪಾಡಿದ್ದು ಸಂಗೀತ ಅನ್ನೋದನ್ನು ಮರಿಬೇಡ. ಸೊ ಅವ್ರು ಹೇಳ್ತಾ ಇದ್ದಾರೆ ಕಾರ್ತಿಕ್ ನೀನು ಗಂಧರ್ವ ಆಗಿದ್ದಾಗ ನಿನ್ನನ್ನು ಕಾಪಾಡಿದ್ದು ವಿನಯ್ ಜಗಳ ಮಾಡೋಕ್ಕೆ ಬಂದವಾಗ ಅದು ಸಂಗೀತಾನೇ, ಅದನ್ನು ಮರಿಬೇಡ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಈ ಸೀಸನ್ ಬಿಗ್ ಬಾಸ್ ನೋಡಿದರೆ ಲೇಡಿ ಟೈಗರ್ ಮಾಲಾಶ್ರೀ ಅವರನ್ನು ನೆನಪಾಗುತ್ತೆ. ಅವರು ಆ ಟೈಮಲ್ಲಿ ಹೇಗೆ ಎಲ್ಲ ಹೀರೋಗಳಿಗೆ ಸಮಾನವಾಗಿ ನಿಂತು ಫೈಟ್ ಮಾಡಿದ್ರು, ಇವಾಗ ಸಂಗೀತ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಾಡ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ ಆವಾಗ ಮಾಲಾಶ್ರೀ ಅವ್ರು ನೆನಪಾಗ್ತಾರೆ ನನಗೆ ಸಂಗೀತ ಅವ್ರು ನೋಡ್ತಾ ಇದ್ರೆ, ಯಾಕಂದರೆ ಅವಾಗ ಎಲ್ಲ ಹೀರೋಗಳಿಗೆ ಈಕ್ವಲ್ ಆಗಿ ನಿಂತ್ಕೊಂಡು ಫೈಟ್ ಮಾಡ್ತಾಯಿದ್ರು, ಈಗ ಸಂಗೀತ ಆ ಥರ ಮಾಡ್ತಾ ಇದ್ದಾಳೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಂಗೀತ ಅವರ ನೇರವಾದ ಮಾತು ನಮಗೆ ತುಂಬಾ ಇಷ್ಟ, ಆ ಮನೆಯಲ್ಲಿ ಸಂಗೀತ ಅವರನ್ನು ಬಿಟ್ಟು ಬೇರೆ ಯಾರೂ ಕೂಡ ನೇರವಾಗಿ ಮಾತಾಡುವುದಿಲ್ಲ, ಸಂಗೀತ ಅವರೇ ಹೀಗೆ, ನೀವು ಧೈರ್ಯವಾಗಿ ಆಡಿ, ನಿಮಗೆ ನಮ್ಮ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಸಂಗೀತ ಅವ್ರ ಹತ್ರ ಸ್ಟ್ರೈಟ್ ಫಾರ್ವರ್ಡ್ ಮಾತು, ಸ್ಟ್ರೈಟಾಗಿ ಮಾತಾಡ್ತಾರೆ, ಏನೇ ಇದ್ದರೂ ಮುಚ್ಚಿಟ್ಕೊಳ್ಳಲ್ಲ, ಧೈರ್ಯವಾಗಿ ಆಡ್ತಾರೆ. ಸೊ ಅದಕ್ಕೆ ನಮ್ಗೆ ಇಷ್ಟ, ಸೊ ಅವ್ರಿಗೆ ಸರಿ ಸಪೋರ್ಟ್ ಮಾಡ್ತೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇವರಿಗೆ ಸಂಗೀತ ಪ್ರತಾಪ್ನ ಟಾರ್ಗೆಟ್ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಅನ್ನನೂ ಸೇರಲ್ಲ, ನೀರು ಕುಡಿಯಲ್ಲ. ಸಂಗೀತ ಕರೆಕ್ಟಾಗಿ ಹೇಳಿದಾಳೆ, ವಿನಯ್ ತಮಾಷೆ ನೋಡ್ತಾ ಇದ್ದಾನೆ ಕುತ್ಕೊಂಡು. ಸೊ ಅವ್ರು ಹೇಳ್ತಾ ಇದ್ದಾರೆ ಇವರಿಗೆಲ್ಲ ಸಂಗೀತ ಮತ್ತು ಪ್ರತಾಪ್ನ ಟಾರ್ಗೆಟ್ ಮಾಡಿಲ್ಲ ಅಂದರೆ ಊಟನೂ ಸೇರಲ್ಲ, ನೀರು ಕುಡಿಯಲ್ಲ. ಅದಕ್ಕೆ ಪಾಪ ಈಗ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಸಂಗೀತ ಕರೆಕ್ಟಾಗಿ ಹೇಳಿದಾಳೆ, ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ವಿನಯ್ ತಮಾಷೆ ತಗೊತಾ ಇದ್ದಾನೆ ಇದನ್ನು ನೋಡಿಕೊಂಡು ಅಂತ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದು ಇಷ್ಟು ವರ್ಷಗಳ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಸಂಗೀತ ಅವರಂಥ ದಿಟ್ಟ ಮಹಿಳೆನ ನೋಡೇ ಇಲ್ಲ, ಇಡೀ ಮನೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಧೈರ್ಯವಾಗಿ ಮುನ್ನುಗ್ಗಿ ಎದುರಾಳಿಗೆ ನಡುಕ ಭಯ ಹುಟ್ಟಿಸೋಕೆ ದಮ್ ಬೇಕು. ಇರೋಷ್ಟು ದಿನ ಇರಲಿ ಸಿಂಹಿಣಿ, ಹಾಗೆ ಇರು ಸಂಗೀತ, ನಿಮ್ಮ ಜೊತೆ ಕರ್ನಾಟಕ ಜನ ಇದ್ದಾರೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಇಷ್ಟು ವರ್ಷಗಳ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಒಂದು ಹೆಣ್ಣು ಮಗು ದಿಟ್ಟವಾಗಿ ನಿಂತ್ಕೊಂಡು ಎದ್ರಾಕೊಂಡು ಮಾತಾಡ್ತಿದ್ದಾಳೆ ಅಂದರೆ ಅದು ಸಂಗೀತ. ಇರೋಷ್ಟು ದಿನ ಇರಮ್ಮ, ನೀನು ಒಳ್ಳೆ ಸಿಂಹಿಣಿ ಥರನೇ ಇರು, ನಿನ್ನಾಟ ನೀನು ಆಳು, ನಿನ್ನಂಗೆ ನೀನಿರು, ಯಾರ ಮಾತುಗೂ ತಲೆ ಕೆಡಿಸ್ಕೊಂಬೇಡ, ನಿಮ್ಮ ಜೊತೆ ಕರ್ನಾಟಕ ಜನ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ನಮ್ರತಾ ಈ ಮನೆಯಲ್ಲಿ ಏನು ಗುಡ್ಡೆ ಹಾಕ್ತಾ ಇದ್ದಾಳೆ, ಇಷ್ಟು ದಿನ ಜನ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಸೊ ಈ ಥರ ಕಮೆಂಟ್ ಹಾಕಿದ್ದಾರೆ. ಸೊ ನಮ್ರತಾ ಅವ್ರು ಏನು ಮಾಡ್ತಿದ್ದಾಳಪ್ಪ ಬಿಗ್ ಬಾಸ್ ಮನೆಯಲ್ಲಿ, ಇಷ್ಟು ದಿನ ಜನ ಉಳಿಸ್ಕೊಂಡವ್ರಲ್ಲ ಅಂತ ಕಮೆಂಟ್. ನೆಕ್ಸ್ಟ್ ಬಂದು ನೆಗೆಟಿವ್ ಅಂತ ಬಂದಾಗ ಮಾತ್ರ ಸಂಗೀತ ಪ್ರೋಮೋದಲ್ಲಿ ಇರ್ತಾರೆ, ಬಿಗ್ ಬಾಸ್ ಮನೆಯಲ್ಲೂ ಸಂಗೀತನ ಟಾರ್ಗೆಟ್, ಬಿಗ್ ಬಾಸ್ ಟೀಮ್ಗೂ ಸಂಗೀತನ ಟಾರ್ಗೆಟ್, ಬಿಗ್ ಬಾಸ್ ಎಡಿಟರ್ಗೂ ಟಾರ್ಗೆಟ್ ಸಂಗೀತನೇ. ಸೊ ಅವ್ರು ಹೇಳ್ತಿದ್ದಾರೆ ನೆಗೆಟಿವ್ ಅಂತ ಬಂದರೂ ಸಂಗೀತನ ಟಾರ್ಗೆಟ್ ಆಗಿರ್ತಾರೆ, ಬಿಗ್ ಬಾಸ್ ಪ್ರೋಮೋದಲ್ಲೂ ಟಾರ್ಗೆಟ್ ಸಂಗೀತನೇ, ಬಿಗ್ ಬಾಸ್ ಟೀಮ್ಗೂ ಟಾರ್ಗೆಟ್ ಸಂಗೀತನೇ, ಒಟ್ಟಿನಲ್ಲಿ ಬಿಗ್ ಬಾಸ್ ಎಡಿಟರ್ಗೂ ಟಾರ್ಗೆಟ್ ಸಂಗೀತನೇ, ಒಟ್ಟಿನಲ್ಲಿ ಬಿಗ್ ಬಾಸಲ್ಲಿ ಸಂಗೀತ ಅವ್ರನ್ನ ಇಟ್ಕೊಂಡು ಒಳ್ಳೆ ಇದು ಮಾಡ್ತಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಹೆಣ್ಣು ಅಂದರೆ ಒಂದು ಶಕ್ತಿ, ಈ ಶಕ್ತಿ ಮುಂದೆ ಎದುರು ಯಾರೂ ಹೋಗೋಕ್ಕೆ ಆಗಲ್ಲ, ಸಂಗೀತ ಕೂಡ ಅಂತ ಒಂದು ದೊಡ್ಡ ಶಕ್ತಿ, ಇವಳ ಮುಂದೆ ಬಿಗ್ ಬಾಸಲ್ಲಿ ಯಾರೇ ಇರಲಿ, ಎಲ್ಲ ಸ್ಪರ್ಧಿಗಳು ಎದುರಾದರೂ ಏನು ಮಾಡೋಕ್ಕೆ ಆಗಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಒಂದು ಹೆಣ್ಣು ಅನ್ನೋದು ಒಂದು ಶಕ್ತಿ, ಆ ಶಕ್ತಿ ಮುಂದೆ ಯಾರು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಸಂಗೀತ ಇಲ್ಲಿ ಬಿಗ್ ಬಾಸ್ ಮನೇಲಿ ಯಾವ ಕಂಟೆಸ್ಟೆಂಟ್ಸು ಅವ್ರ ಎದುರುಗಡೆ ಹೋಗೋದಕ್ಕಾಗಲ್ಲ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಇನ್ನು ಮುಂದೆ ಫೈನಲ್ ತನಕ ಸಂಗೀತ ಅಭಿಮಾನಿ ಪ್ರತಾಪ್ ಅವ್ರನ್ನ ಬಿಡಬಾರ್ದು, ಪ್ರತಾಪ್ ಅವರ ಅಭಿಮಾನಿಗಳು ಸಂಗೀತ ಅವ್ರನ್ನ ಬಿಡಬಾರ್ದು, ಇಬ್ಬರಿಗೂ ವೋಟ್ ಮಾಡಿ ನಾವು ಸೇಫ್ ಮಾಡ್ತಾ ಬರಬೇಕು. ಯಾಕಂದರೆ ಹೊರಗೆ ಬಂದಿರುವ ಚಮಚ ಗ್ಯಾಂಗ್ನ ಎಲ್ಲ ಮತ ಒಟ್ಟಾಗಿ ಒಬ್ಬನಿಗೆ ಬೀಳ್ತಾ ಇದೆ, ಹಾಗಾಗಿ ನಮ್ಮ ಒಗ್ಗಟ್ಟು ಒಳಗಿರೋ ಪ್ರತಾಪ್ ಹಾಗೂ ಸಂಗೀತ ಅವ್ರನ್ನ ಫೈನಲ್ ತನಕ ಕರ್ಕೊಂಡು ಹೋಗಬೇಕು. ಸೊ ಅವ್ರು ಹೇಳ್ತಿದ್ದಾರೆ
ಇಲ್ಲಿ ಹೊರಗಡೆ ಬಂದಿರೋಂಥ ಚಮಚ ಗ್ಯಾಂಗ್ನ ಅಭಿಮಾನಿಗಳು ಒಬ್ಬನ್ನೇ ಗೆಲ್ಲಿಸ್ಬೇಕು ಅಂತ ಓಟ್ ಹಾಕಿಸ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಾಪ್ ಫ್ಯಾನ್ಸ್, ಸಂಗೀತ ಫ್ಯಾನ್ಸ್ ಪ್ರತಾಪ್ಗೆ ವೋಟ್ ಮಾಡಿಕೊಂಡು ಸೇಫ್ ಮಾಡಿಕೊಂಡು ಫೈನಲ್ ಕರ್ಕೊಂಡೋಗೋಣ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ಮ ಜನರಿಗೆ ಬಕ್ರ ಮಾಡುತ್ತಿರೋದು ವಿನಯ್ ಹಾಗೂ ಕಾರ್ತಿಕ್. ಅವರಿಬ್ಬರು ಮೊದಲಿಂದನೂ ಸ್ನೇಹಿತರು. ಇಲ್ಲಿ ಮನೆಯೊಳಗೆ 2 ಗುಂಪುಗಳನ್ನಾಗಿ ತಾವೇ ಸೃಷ್ಟಿಸಿ ಒಬ್ಬರನ್ನೇ ಎಲಿಮಿನೇಟ್ ಮಾಡಿಸಿ ತಾವು ಟಾಪ್ 2 ಅಲ್ಲಿ ಬರುವ ಎಲ್ಲ ಪ್ರಯತ್ನ ನಡೆಸ್ತಿದ್ದಾರೆ. ದಯವಿಟ್ಟು ನಮ್ಮ ಜನರ ಟಾಸ್ಕನ್ನು ನೋಡಿ ಮತ ಹಾಕಬೇಡಿ, ಅವರ ವ್ಯಕ್ತಿತ್ವಗಳನ್ನು ನೋಡಿ ಮತ ಹಾಕಿ. ಧನ್ಯವಾದಗಳು. ಅವ್ರು ಹೇಳ್ತಿದ್ದಾರೆ, ನಮ್ಮನ್ನ ಬಕ್ರ ಮಾಡ್ತಾ ಇರೋದು ವಿನಯ್ ಮತ್ತೆ ಕಾರ್ತಿಕ್. ಯಾಕಂದ್ರೆ ಅವ್ರು ಫಸ್ಟಿಂದನೂ ಫ್ರೆಂಡ್ಸ್, ಅವ್ರು ಮಾತಾಡ್ಕೊಂಡು ಬಂದಿದ್ದಾರೆ. 2 ಟೀಮ್ ಮಾಡ್ಕೊಂಡು ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡ್ಬಿಟ್ಟು ಫೈನಲ್ ಆಗಿ ಅವ್ರು ಇರಬೇಕು ಅಂತ. ಈಗಲಾದ್ರೂ ಹುಷಾರಾಗ್ರಿ, ಟಾಸ್ಕ್ ನೋಡಿ ಓಟ್ ಹಾಕ್ಬೇಡಿ, ಅವರ ಒಂದು ವ್ಯಕ್ತಿತ್ವವನ್ನು ನೋಡಿ ಓಟ್ ಹಾಕಿ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ತನಿಷಾ ಕಾರ್ತಿಕ್ ಹಾಗೂ ಸಂಗೀತ ಮಧ್ಯೆ ಜಗಳ ಆಗಕ್ಕೆ ಕಾಯ್ತಾ ಇದ್ಲು. ಅವಾಗ ಅವರಿಬ್ರು ಜಗಳ ಆಡಾಯ್ತು, ಒಳಗಿರೋ ದ್ವೇಷವನ್ನೆಲ್ಲ ಕಕ್ಕುತ್ತಿದ್ದಾಳೆ. ಸಮಯ ಸಾಧಕಿ, ನೀವೇನು ಕಿತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಹುಡುಗಿ ಯಾವಾಗಲೂ ಸ್ಟ್ರಾಂಗ್. ಸಂಗೀತ ಪ್ರತಾಪ್ ಕೊನೆ ತನಕ ಈ 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಕ್ಯಾಂಡಿಡೇಟ್ಸ್ಗೆ ನಾವು ಯಾವತ್ತೂ ಬೆಂಬಲ ಕೊಡೋದಿಲ್ಲ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಜಗಳ ಆಗೋದಕ್ಕೆ ತನಿಷಾ ಕಾಯ್ತಾ ಇದ್ಲು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಮನಸ್ಸಲ್ಲಿರೋದನ್ನೆಲ್ಲ ಕಕ್ತಾ ಇದ್ದಾಳೆ, ಅಂದರೆ ಹೊರಗಡೆ ಆಗ್ತಾ ಇದ್ದಾಳೆ. ಸಮಯ ಸಾಧಕಿ ತನಿಷಾ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಗೂಬೆ ಅನ್ನೋದು ಬಕೆಟ್ ಅಂದಾಗ ಮಾತ್ರ ಬೈಗಳನ್ನ ಅಥವಾ ತಗಡು ಗುಲಾಮ ಅನ್ನೋದು ಎಲ್ಲವೂ ಅಲ್ಲವೇ ಅಲ್ಲ. ಈ ವಿನಯ್ ಹಿಂದ್ಗಡೆ ಎಷ್ಟು ಸಲ ಮಾತಾಡ್ತಾನೆ, ಅದ್ರ ಬಗ್ಗೆ ಸುದೀಪ್ ಸರ್ ಏನೂ ಮಾತಾಡಲ್ಲ. ಯಾಕೆ? ಈ ವಿನಯ್ ನಿಮಗೇನಾದರೂ ದೂರದ ಸಂಬಂಧಿನ ಅಂತ. ಬಿಗ್ ಬಾಸ್ ನಡೆಸುತ್ತಿರೋದು ಬಕೆಟ್ ಚಮಚ ಗ್ಯಾಂಗ್ಗಳನ್ನು ಗೆಲ್ಸೋಕ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅವರು ಹಿಂದ್ಗಡೆ ಒಂದು ಬಳೆಗಳ ರಾಜ ಅಂತಾರೆ, ಗುಲಾಮ ಅಂತಾರೆ, ತಗಡು ಅಂತಾರೆ, ಇದೆಲ್ಲ ನಿಮ್ಗೆ ಕಾಣಿಸೋದೇ ಇಲ್ಲ. ವಿನಯ್ ಏನು ಹೇಳಿದ್ರು ಸರಿ ನಿಮಗೆ. ಸುದೀಪ್ ಸರ್, ನಿಮಗೆ ವಿನಯ್ ಅವ್ರು ಏನಾದರೂ ದೂರದ ಸಂಬಂಧಿನ ಅಥವಾ ಬಕೆಟ್ ಅಥವಾ ಚಮಚ ಗ್ಯಾಂಗ್ಗಳನ್ನ ಗೆಲ್ಸೋದಕ್ಕೆ ಮಾಡ್ತಾ ಇದ್ದೀರಾ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಮನೇಲಿ ಈ ಪ್ರೋಮೋವನ್ನು ನೋಡಿ ಪಬ್ಲಿಕ್ ಅಂತೂ ತುಂಬಾ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಒಂದು ಕಮೆಂಟ್ಸ್ ನೋಡ್ತಿದ್ರೆ ಆ ಥರ ನಮ್ಗೆ ಅನ್ನಿಸ್ತಾ ಇದೆ. ಅವ್ರ ಕೆಂಡಾಮಂಡಲ ಆಗಿರೋದಂತೂ 100%. ಸೊ ಇದು ನನ್ನ ಕಮೆಂಟ್ ಅಲ್ಲ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ನೀವುಗಳು ಮಾಡಿದಂಥ ಕಮೆಂಟೇ ಆ ಪ್ರೋಮೋಗೆ. ಸೊ ಅದನ್ನು ಹೈಲೈಟ್ ಇರೋದನ್ನು ಮಾತ್ರ ನಾನು ಇಲ್ಲಿ ಕುತ್ಕೊಂಡು ಹೇಳಿದ್ದೀನಿ. ನಿಮ್ಗೇನು ಅನ್ನಿಸ್ತು ಕಾರ್ತಿಕ್, ತನಿಷಾ, ಸಂಗೀತ ಮತ್ತು ವಿನಯ್ ಅಣ್ಣವ್ರ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತೀರಿ ನಮ್ಮ ಚಾನಲನ್ನು.